ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಬಿಗ್ ಬಾಸ್ ಸೀಸನ್ 12 ಆಗೋಯ್ತು. ಈಗ ಬಿಗ್ ಬಾಸ್ ಸೀಸನ್ 13 ಯೂಟ್ಯೂಬ್ನಲ್ಲಿ ಎಲ್ಲೇ ಸರ್ಚ್ ಮಾಡಿದ್ರು ಕೂಡ ಬಿಗ್ ಬಾಸ್ನ ಲೇಟೆಸ್ಟ್ ಅಪ್ಡೇಟ್ ಎಲ್ಲೂ ಸಿಗ್ತಾ ಇಲ್ಲ. ಬಿಗ್ ಬಾಸ್ನ ಲೇಟೆಸ್ಟ್ ಅಪ್ಡೇಟ್ ಯಾವುದಂದ್ರೆ ಅದೇ ಜೂನ್ 1ನೇ ತಾರೀಕು ಪ್ರೋಮೋ ರಿಲೀಸ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಂದರೆ ಈ ಸತಿ ಬಿಗ್ ಬಾಸ್ ಸೀಸನ್ 13 ಕಾಮನರ್ಸ್ ಇದೆ, ಆ ಥರ ಯಾವುದೇ ಲೇಟೆಸ್ಟ್ ಅಪ್ಡೇಟು ಆಡಿಷನ್ ಬಗ್ಗೆ ಇಲ್ಲ ಬಿಗ್ ಬಾಸ್ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಮತ್ತು ಹೇಳ್ತಾ ಇಲ್ಲ. ಆದರೆ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗೋ ದಿನ ಯಾವುದು, ಮತ್ತು ಅಗ್ನಿ ಪರೀಕ್ಷೆ ಸೀಸನ್ 1 ಎಲ್ಲಿ ನಡೆಯುತ್ತೆ, ಮತ್ತು ಬಿಗ್ ಬಾಸ್ನ ಫಸ್ಟ್ ಆಡಿಷನ್ಗೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರನ್ನ ಏನೇ ಡೌಟ್ ಇದ್ರು ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಸೀಸನ್ 13 ಬಗ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಅದೇ ಕಮೆಂಟ್ನ ಸ್ಕ್ರೀನಲ್ಲಿ ತೋರಿಸಿ ಎಕ್ಸ್ಪ್ಲನೇಷನ್ ಅಂದರೆ ಆನ್ಸರ್ ಕೊಡ್ತೀನಿ. ಈಗ ಫಸ್ಟ್ ಪ್ರಶ್ನೆಗೆ ಬಂದ್ಬಿಡೋಣ. ಬಿಗ್ ಬಾಸ್ ಸೀಸನ್ 13 ಯಾವಾಗ ಅಂತ ಜನಗಳೇನಂತ ಅನ್ಕೊಂಡಿದ್ದಾರೆ ಅಂದರೆ, ಪ್ರತಿ ಸೀಸನ್ ಅಂತೆ ಬಿಗ್ ಬಾಸ್ ಅಕ್ಟೋಬರ್ನಲ್ಲಿ ಸ್ಟಾರ್ಟ್ ಆಗಿ ಜಾನ್ವರಿ ಎಕ್ಸ್ಟೆಂಡ್ ಆದರೆ ಜಾನ್ವರಿ ಇಲ್ಲ ಫೆಬ್ರವರಿಯಲ್ಲಿ ಎಂಡ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಬಿಗ್ ಬಾಸ್ ಟೀಮ್ ಅವರು ಎಲ್ಲರಿಗೂ ಶಾಕ್ ಕೊಟ್ಟು ಜೂನ್ ಫಸ್ಟ್ ವಾರದಲ್ಲೇ ಬಿಗ್ ಬಾಸ್ನ ಫಸ್ಟ್ ಪ್ರೋಮೋ ಬಿಟ್ಟಿದ್ದಾರೆ. ಜನಗಳೇನಂತ ಜೂನ್ ಫಸ್ಟ್ ವಾರದಲ್ಲಿ ಫಸ್ಟ್ ಪ್ರೋಮೋ ಬಿಟ್ಟಿದ್ದಾರೆ. ಜುಲೈ ಫಸ್ಟ್ ವಾರದಲ್ಲಿ ಒಂದು ಸುದೀಪ್ ಸರ್ ಒಂದು ಪ್ರೋಮೋ ಬಿಡ್ತಾರೆ. ಅದಾಗ ಒಂದು ತಿಂಗಳಿಗೆ ಆಗಸ್ಟ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಈಗ ಆಗಸ್ಟ್ನಲ್ಲಿ ಶುರು ಆಗುತ್ತೆ ಅನ್ನೋದೇ ಡೌಟ್ ಆಗೋಗಿದೆ. ಯಾಕಂದರೆ ಬಿಗ್ ಬಾಸ್ನ ಸ್ಟೇಜ್ ಕೂಡ ಇನ್ನು ಸ್ಟಾರ್ಟ್ ಮಾಡಿಲ್ಲ, ಮತ್ತು ಕನ್ಸ್ಟ್ರಕ್ಟ್ ಮಾಡೋದು ಹೌಸ್ ಅಂದರೆ ಮನೆ ಕೂಡ ಇನ್ನು ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿಲ್ಲ. ಆದರೆ ಸೋರ್ಸಸ್ನ ಪ್ರಕಾರ ಸೆಪ್ಟೆಂಬರ್ 6ನೇ ತಾರೀಕು ಅಥವಾ ಅಕ್ಟೋಬರ್ 30ನೇ ತಾರೀಕು ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ನೀವೆಲ್ಲ ಕೇಳ್ಬೋದು, ಸೆಪ್ಟೆಂಬರ್ 6 ಮತ್ತು ಅಕ್ಟೋಬರ್ 30 ಏನಕ್ಕೆ ಸ್ಪಾನ್ಸರಿಂದ ಆಟೋಮೆಟಿಕಲಿ ಕನ್ಸ್ಟ್ರಕ್ಷನ್ ಎಲ್ಲ ಬೇಗ ಸ್ಟಾರ್ಟ್ ಆಗಿ ಅಕ್ಟೋಬರ್ಲೂ ಮಾಡ್ಬೋದಾಗಿತ್ತು. ಏನಕ್ಕೆ ಒಂದು ತಿಂಗಳು ಹಿಂದೆ ಹೇಳಿದ್ದಾರೆ ಅಂದರೆ, ಬಿಕಾಸ್ ಆಫ್ ಸ್ಪಾನ್ಸರ್ ವೈಟ್ ಗೋಲ್ಡ್ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 13ನ ಮೇನ್ ಸ್ಪಾನ್ಸರ್ ಆಗಿದ್ದಾರೆ. ಅದು ಬಿಟ್ಟು ಅಗ್ನಿ ಪರೀಕ್ಷೆ ಕೂಡ ಮೇನ್ ಸ್ಪಾನ್ಸರ್ ವೈಟ್ ಗೋಲ್ಡ್ ಆಗಿದ್ದಾರೆ. ಈ ಕಡೆ ತೆಲುಗು ಬಿಗ್ ಬಾಸ್ನಲ್ಲೂ ಮೇನ್ ಸ್ಪಾನ್ಸರ್ ವೈಟ್ ಗೋಲ್ಡ್, ಕನ್ನಡ ಬಿಗ್ ಬಾಸ್ನಲ್ಲೂ ಮೇನ್ ಸ್ಪಾನ್ಸರ್ ವೈಟ್ ಗೋಲ್ಡ್. ಆದ್ದರಿಂದ ಒಂದೇ ಕಡೆ ಎರಡು ಬಿಗ್ ಬಾಸ್ ಸ್ಟಾರ್ಟ್ ಆದರೆ ಸ್ಪಾನ್ಸರ್ದು ಎಲ್ಲ ಕಡೆ ಹರಡುತ್ತೆ, ಸ್ಪಾನ್ಸರ್ ಬಗ್ಗೆ ಪ್ರಮೋಷನ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಎರಡು ಬಿಗ್ ಬಾಸ್ನು ಒಂದೇ ದಿನ ಅಥವಾ ಒಂದು ವಾರದ ಡಿಸ್ಟೆನ್ಸ್ನಲ್ಲಿ ಸ್ಟಾರ್ಟ್ ಮಾಡ್ತವ್ರೆ. ಈಗ ಎರಡನೇ ಪ್ರಶ್ನೆ ಏನಂದರೆ, ಅಗ್ನಿ ಪರೀಕ್ಷೆ ಎಲ್ಲಿ ಅಂದರೆ ಕಾಂಟೆಸ್ಟ್ ಎಲ್ಲಿ ನಡೆಯುತ್ತೆ, ಆಡಿಷನ್ ಎಲ್ಲಿ ನಡೆಯುತ್ತೆ, ಅಗ್ನಿ ಪರೀಕ್ಷೆ ಸೀಸನ್ 1. ಈಗ ಅಗ್ನಿ ಪರೀಕ್ಷೆ ಸೀಸನ್ 1 ಬಿಗ್ ಬಾಸ್ನ ಸ್ಟೇಜ್ನಲ್ಲಿ ನಡೆಯುತ್ತೆ. ಅಂದರೆ ವಾರದ ಕತೆ ಕಿಚನ್ ಆಗುತ್ತೆ ಮತ್ತು ಸೂಪರ್ ಸಂಡೇ ವಿತ್ ಸುದೀಪ ನಡೆಯುತ್ತೋ ಅಲ್ಲದೇ ಸ್ಟೇಜ್ ಮೇಲೆ ನಡೆಯುತ್ತೆ. ಇನ್ನೊಂದು ಭಾಷೆ ಗ್ರ್ಯಾಂಡ್ ಓಪನಿಂಗ್ ಎಲ್ಲಿ ನಡೆಯುತ್ತೆ ಅದೇ ಸ್ಟೇಜ್ ಮೇಲೆ ನಡೆಯುತ್ತೆ ಅಗ್ನಿ ಪರೀಕ್ಷೆ ಸೀಸನ್ 1. ಅಗ್ನಿ ಪರೀಕ್ಷೆ ಮುಗಿದಾದ್ಮೇಲೆ ಒಂದು ವಾರದ ಡಿಸ್ಟೆನ್ಸ್ ಇಲ್ಲ 2 ವಾರದ ಡಿಸ್ಟೆನ್ಸ್ನಲ್ಲಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗುತ್ತಲ್ಲ, ಆ 2 ವಾರ ಇಲ್ಲ 1 ವಾರ ಡಿಸ್ಟೆನ್ಸ್ನಲ್ಲೇ ಸೀಸನ್ 13 ಸ್ಟೇಜ್ನ ರೆಡಿ ಮಾಡಿಬಿಡ್ತಾರೆ. ಇವಾಗ ಬಿಗ್ ಬಾಸ್ ಓಪನಿಂಗ್ ಬಗ್ಗೆ ಹೇಳಿದ್ದೀನಿ, ಡೇಟ್ ಯಾವಾಗ ಅಂತ, ಅಗ್ನಿ ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿದ್ದೀನಿ. ಈಗ ಮೂರನೇ ಪ್ರಶ್ನೆ, ಬಿಗ್ ಬಾಸ್ ಸೀಸನ್ 13 ಆಡಿಷನ್ಗೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ? ಯಾವ ಆಡಿಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಜಿಯೋ ಹಾಟ್‌ಸ್ಟಾರ್ಗೆ ಹೋಗ್ಬಿಟ್ಟು 3 ನಿಮಿಷದ ವಿಡಿಯೋ 50 MB ಇರಬೇಕು, ಟಿಕ್ ಮಾರ್ಕ್ ಹಾಕಬೇಕು, OTP ಮೊಬೈಲ್ ನಂಬರ್ ಹಾಕಬೇಕು, ವೆರಿಫಿಕೇಶನ್ ಅದೆಲ್ಲ ಹೇಳಿದ್ರಲ್ಲ, ಫಸ್ಟ್ ಆಡಿಷನು ವೈಟ್ ಗೋಲ್ಡ್ ಬಿಟ್ಬಿಟ್ಟು ಅದು 2 ದಿವಸದಲ್ಲಿ ಇರ್ತೀನಿ. ಈ ಆಡಿಷನ್ ಬಗ್ಗೆ ಹೇಳೋದಾದರೆ 2.7 ಲ್ಯಾಕ್ ಅಥವಾ 2.9 ಲ್ಯಾಕ್ ಜನ ಆಡಿಷನ್ಗೆ ಅಪ್ಲೈ ಮಾಡಿದಾರಂತೆ. ನೀವೆಲ್ಲ ಕೇಳ್ಬೋದು, ಆಡಿಷನ್ಗೆ ಜಸ್ಟ್ 2.9 ಅಷ್ಟೇನಾ ಆಡಿಷನ್ಗೆ ಅಪ್ಲೈ ಮಾಡಿರೋದು, ಕರ್ನಾಟಕದ 6 ಕೋಟಿ ಜನ ಇದ್ದಾರಲ್ವಾ ಅಂತ ನೀವೆಲ್ಲ ಕೇಳ್ಬೋದು. ಯಾಕಂದರೆ ಫಸ್ಟು ಬಿಕಾಸ್ ಆಫ್ ಸರ್ವರ್ ಮೇಂಟೆನೆನ್ಸು, ಸೆಕೆಂಡು 50 MB ಸ್ಪೇಸ್ ಲಿಮಿಟು, ಮೂರನೇದು ಫಸ್ಟ್ ಟೈಮ್ ಆಡಿಷನ್ ಮಾಡ್ತಾ ಇರೋದು. ಏನಕ್ಕಪ್ಪ 50 MB ಟೈಮ್ ಲಿಮಿಟ್ ಅಂದರೆ, ಎಷ್ಟೊಂದು ಜನ ವಿಡಿಯೋನ ರೆಕಾರ್ಡ್ ಮಾಡಿದ್ರೆ ಹತ್ತತ್ರ 1 GB. ಯಾಕಂದರೆ ಕ್ಯಾಮ್ರಾ ಕ್ವಾಲಿಟಿ ಇವಾಗ ಅಷ್ಟು ಕ್ಯಾಮ್ರಾ ಕ್ವಾಲಿಟಿ ಜಾಸ್ತಿ ಆಗಿದೆ. 6 ಮೆಗಾಪಿಕ್ಸಲ್ಲು 30 ಮೆಗಾಪಿಕ್ಸಲ್ ಕ್ಯಾಮ್ರಾ ರೆಕಾರ್ಡ್ ಮಾಡಿದ್ರೂ 3 ನಿಮಿಷದ ವೀಡಿಯೋ ಹತ್ತತ್ರ 500 MB ಅಲ್ಲಿವರೆಗೂ ಹೋಗ್ತಾಯಿದೆ. ಆದ್ದರಿಂದ 50 MB ಲಿಮಿಟು ಮೀರಿ ಅಪ್ಲೋಡ್ ಮಾಡ್ತವ್ರೆ. ಒಬ್ಬರಿಗೆ ಅಪ್ಲೋಡ್ 50 MB ಹಾಕಿದ್ರೂ ತೊಗೊತಾ ಇಲ್ಲ ಸರ್ವರ್ ಯಾವಾಗ ಡೌನ್ ಆಗ್ತಾ ಇರುತ್ತೆ.
ಮತ್ತು ಫಸ್ಟ್ ಟೈಮ್ ಬಿಗ್ ಬಾಸ್ ಆಡಿಷನ್ ಮಾಡ್ತಾ ಇರೋದು. ಯಾರಿಗೂ ಅಷ್ಟು ಗೊತ್ತಿಲ್ಲ ಸೆಲೆಕ್ಟ್ ನಮ್ಮನ್ನ ಮಾಡ್ತಾರಾ ಇಲ್ವೋ ಅಂತ, ನಂಬಿಕೆನೇ ಇರಲ್ಲ. ಸೇಮ್ ಆಗಿದ್ದು ಬಿಗ್ ಬಾಸ್ ಸೀಸನ್ 9 ತೆಲುಗಲ್ಲಿ ಕೂಡ ಜಸ್ಟ್ 1 ಲ್ಯಾಕ್ ಜನ ಅಲ್ಲಿ ಅಪ್ಲೈ ಮಾಡಿದರು, ಇಲ್ಲಿ 2.9. ನೆಕ್ಸ್ಟ್ ಅದೇ ಥರ ಸೀಸನ್ 2 ಬರುತ್ತೆ, ಇದರಿಂದ ಹೆಂಗಿದ್ರು 6-7 ಜನ ಸೆಲೆಕ್ಟ್ ಮಾಡ್ತಾರಲ್ಲ, ಅದರಲ್ಲೂ ಸೆಲೆಕ್ಟ್ ಮಾಡ್ತಾರಂತ ನಂಬಿಕೆಯಿಂದ ಇನ್ನೊಂದು 5 ಲಕ್ಷ ಜನ ಹಾಕ್ಬೋದು. ಆದ್ದರಿಂದ ಈ ಸತಿ ಆಡಿಷನ್ಗೆ ಕಮ್ಮಿ ಜನ ಅಪ್ಲೈ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ನ ಇನ್ಫಾರ್ಮೇಷನ್. ನಾಳೆ ಯಾವ್ದ್ರ ಬಗ್ಗೆ ಅಂದರೆ ಅಗ್ನಿ ಪರೀಕ್ಷೆಯಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ, ಪ್ರಾಸೆಸ್ ಎಲ್ಲಿದೆ, ಯಾವಾಗ ಸ್ಟಾರ್ಟ್ ಆಗ್ತೈತೆ, ಯಾವ ಡೇಟ್ನ ಸ್ಟಾರ್ಟ್ ಆಗ್ತೈತೆ, ಎಷ್ಟು ದಿವಸ ಇರುತ್ತೆ ಅಗ್ನಿ ಪರೀಕ್ಷೆ, ನಮ್ಮ ಜಿಯೋ ಹಾಟ್ಸ್ಟಾರ್ನಲ್ಲಿ ಮಾಡ್ತಾರಾ, ಟಿ ವಿಯಲ್ಲಿ ಹಾಕ್ತಾರಾ ಅಂತ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.